ಸುದೀಪ್ ಅವರು ಅಲೂಫ್ ಕೈಂಡ್ ಆಫ್ ಕ್ಯಾರೆಕ್ಟರ್, ಎಲ್ಲರೊಂದಿಗೆ ಇದ್ದು ಅದರಲ್ಲೂ ಒಂದು ಒಂಟಿಯಾಗಿರುವಂಥ ವ್ಯಕ್ತಿನ, ಅಥವಾ ಎಲ್ಲರೊಂದಿಗೆ ಮಿಳಿತಾ ಇದ್ದಾಗಲೂ ಕೂಡ ಏನೋ ನನಗೇನೋ ಕೊರತೆ ಅನ್ನೋ ರೀತಿ ವ್ಯಕ್ತಿನ? ಸೊ ಐ ಆಮ್ ಅ ವೆರಿ ಪೀಪಲ್ಸ್ ಪರ್ಸನ್ ಸರ್. ನಾನೆಲ್ಲ ಜನಗಳ ಮಧ್ಯೆ ಇರೋಕ್ಕೆ ಆಸೆ ಪಡೋನು. ನನಗೆ ಆ ಥರ ಒಬ್ಬನೇ ಇರಬೇಕು ಆ ಥರ ಎಲ್ಲ ಆಸೆಗಳಿಲ್ಲ. ಐ ಆಮ್ ನಾಟ್ ಅ ಇಂಟ್ರೋವರ್ಟ್. ಬಟ್ ನನಗೆ ಜನಗಳ ಮಧ್ಯೆನೂ ನಮ್ಮ ಪಾಡಿಗೆ ನಾವು ಇರಬೇಕು. ಅಂದರೆ ನೀವು ನಿಮ್ಮ ಪ್ರೆಸೆನ್ಸ್ ನನಗೆ ಜವಾಬ್ದಾರಿ ಆಗಬಾರ್ದು. ಅಂದರೆ ನಿಮ್ಮ ಹತ್ರನೇ ಮಾತಾಡಿಕೊಂಡು ಫುಲ್ ಕಾನ್ಸಂಟ್ರೇಷನ್ ನಿಮಗೆ ಕೊಟ್ಕೊಂಡು ಊಟ ಮಾಡಿದ್ರೆ, ತಿಂಡಿ ತಿಂದ್ರೆ, ಅದು ಮಾಡಿದ್ರೆ, ಇದು ಸ್ನೇಹಿತರಾಗಿ ಮನೆಗೆ ಬಂದಿರ ನಿಮ್ಮ ಕೇರ್ ನೀವು ತಗೊಳ್ಳಿ. ಅಲ್ಲಿ ಊಟ ಇದೆ, ಅದಿದೆ, ಡ್ರಿಂಕ್ ಇದೆ, ಹಾಕೋತೀರ ಮಾಡಿ ಅವಾಗ ಮಾತಾಡೋಣ. 3 ಗಂಟೆಗಳ ಕಾಲ ನಮ್ಮೊಟ್ಟಿಗೆ ಮನೇಲಿ ಕಾಲ ಕಳೆದ್ರೆ ನೀವು 3 ಗಂಟೆನೂ ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಎಲ್ಲೋ ಹೋಗಲ್ಲ, ಬಿಟ್ಟು ಅಲ್ಲೇ ಇರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ, ಏನೋ ಮಾಡ್ತಾ ಇರ್ತೀವಿ. ಐ ಥಿಂಕ್ ಐ ಆಮ್ ಲೈಕ್ ದಟ್. ಕಂಫರ್ಟ್ ಮ್ಯಾಟರ್ಸ್ ಟು ಮಿ ಇನ್ ದ ಕಂಪನಿ. ನನಗೆ ಆ ಥರ ಒಂಥರ ಜವಾಬ್ದಾರಿಪೂರ್ವಕವಾದಂಥ ಈ ಮಿಲನಗಳು ಸಾಧ್ಯ ಇಲ್ಲ ನನ್ನ ಕೈಲಿ. ಅವ್ರು ಬಂದರು ಅವ್ರ ಹತ್ರನೇ ಮಾತಾಡ್ಕೊಳ್ಬೇಕು, ಹಂಗಾಗಲ್ಲ. ಬಟ್ ಐ ಆಮ್ ನಾಟ್ ಸಂಬಡಿ ಹೂ ಲೈಕ್ಸ್ ಟು ಸ್ಟೇ ಅವೇ ಆ್ಯಂಡ್ ಆಲ್ ದಟ್. ಬಟ್ ನನ್ನ ಬಳಗ ಇಲ್ಲ ಅಂದ್ರೆ ನಾನಿರಲ್ಲ. ಹೊಸೊಬ್ಬರೊಟ್ಟಿಗೆ ಸ್ವಲ್ಪ ಕಷ್ಟ. ನನಗೆ ವ್ಯಕ್ತಿಗಳು ಪರಿಚಯ ಇಲ್ಲ ಅಂದರೆ ಪರಿಚಯ ಮಾಡ್ಕೊಳ್ಳೋಂಥ ಪ್ರಯತ್ನ ಪಡ್ತೀನಿ. ಸೆಟ್ ಆಗಲಿಲ್ಲ ಅಂದರೆ ನನ್ನ ಕೈಲಾಗಲ್ಲ. ಅಂದರೆ ನೀವು ನಿಮ್ಮ ಪ್ರೆಸೆನ್ಸ್ ಅಕ್ಕಪಕ್ಕದಲ್ಲಿ ನನಗೆ ಡಿಸ್ಟರ್ಬ್ ಅಂತೂ ಮಾಡಲ್ಲ. ಐ ಆಮ್ ಓಕೆ ವಿತ್ ಯು ಅರೌಂಡ್. ಬಟ್ ಐ ಮೇ ನಾಟ್ ಜೆಲ್. ಸ್ವಲ್ಪ ಒಂದು ದೊಡ್ಡ ಕ್ರೌಡ್ ಮಧ್ಯೆ ಬಿಟ್ಬಿಟ್ರೆ ಕಾರ್ನಲ್ಲಿ ಇರ್ತೀನಿ ನಾನು. ನನಗೆ ದೊಡ್ಡ ಕ್ರೌಡ್ ಆಗಲ್ಲ. ವೇದಿಕೆ ಮೇಲೆ ಬಿಟ್ಟು ನೀವು ಎಷ್ಟೇ ಲಕ್ಷ ಜನ ಇದ್ರೂ ಮೈಕ್ ಕೊಡಿಬೇಕಾದ್ರೆ ಮಾತಾಡ್ತೀನಿ. ಒಂದು ರೂಮಲ್ಲಿ ಪಾರ್ಟಿ ಅಂತ ಅಂದ್ಬಿಟ್ಟು 500, 300, 200 ಜನ, 150 ಜನ ಮಧ್ಯೆ ಬಿಟ್ಟರೆ ಓಡೋಗ್ಬಿಡ್ತೀನಿ ನಾನು. ನಂದು ಮನೆಯಲ್ಲೂ ಪಾರ್ಟಿ ನಡೆಯುತ್ತೆ, ನಾವು ಸೇರ್ತೀವಿ. ಬಟ್ ಒಂದು 10 ಜನ, 15 ಜನ, ಇಷ್ಟು ನನ್ನ ಗ್ರೂಪ್. ಹಬ್ಬ ಅಂದರೆ ಇದ್ರ ಮೇಲೆ ನನ್ನ ಕೈಲಾಗಲ್ಲ. ಐ ಕಾಂಟ್ ಹ್ಯಾಂಡಲ್ ಕ್ರೌಡ್. ಜಗತ್ತಿನ ಇಲ್ಲೆಲ್ಲೋ ಕಟ್ಕೊಳ್ತಾರೆ. ಸುದೀಪ್ ಅವರ ಆವರಾದಲ್ಲಿ, ಪ್ರಭಾವಳಿ ಒಳಗಡೆ, ಪ್ರಭಾವಲಯದ ಒಳಗಡೆ ಅವ್ರ ಜಗತ್ತು ಅವರೇ ಕಟ್ಟಿಕೊಳ್ಳಬಾರದು ಅಂತ ಎಂಥದೇ ಸ್ಥಳ ಆಗಲಿ. ನನಗೆ ನನ್ನ ಕಂಫರ್ಟ್ ಮ್ಯಾಟರ್ಸ್ ಸರ್. ನನಗೆ ತುಂಬ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡೋನಲ್ಲ ನಾನು. ಬಟ್ ನನಗೆ ನನ್ನ ಕಂಫರ್ಟ್ ಮ್ಯಾಟರ್ಸ್. ಈಗ ಯಾವುದೇ ಒಂದು ಹೋಟೆಲಿಗೆ ಹೋಗಿ, ರೆಸಾರ್ಟಿಗೆ ಹೋಗಿ ಅಲ್ಲಿ 1.5 ತಿಂಗಳು ಇರ್ತೀವಿ ಅಂತ ಗೊತ್ತಾಯಿತು ಅಂದರೆ ಅಲ್ಲೆಲ್ಲ ಚೇಂಜ್ ಮಾಡಿಬಿಟ್ಟಿರ್ತೀನಿ ನಾನು. ಫರ್ನಿಚರಿಂದ ಹಿಡಿದು ಎಲ್ಲ ನಾನೇ ತರಿಸಿರ್ತೀನಿ. ಅವ್ರಿಗೆ ಹೋಟೆಲ್ ಮೇಲೆ ಜವಾಬ್ದಾರಿ ಹಾಕೋಕ್ಕೋಗಲ್ಲ. ಬಟ್ ನನಗೆ ಅದೆಲ್ಲ ಸ್ವಲ್ಪ ಬೇಕು. ಹಂಗೆ ಇಟ್ಕೊಂಡು ಅಲ್ಲೊಂದು ಈಗ ಗೆಸ್ಟ್ಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೋತೀನಿ ನಾನು. ಅವ್ರು ಬರ್ತಾರೆ, ಅವ್ರು ಇದೆಲ್ಲ ಇಷ್ಟಪಡ್ತಾರೆ, ಅದೆಲ್ಲ ಇಟ್ಟಿರಿ, ಅವ್ರು ತಿಂತಾರೆ, ಮಾಡ್ತಾರೆ. ಅದು ಸ್ವಲ್ಪ ಇದೆ ನನಗೆ. ಸ್ವಲ್ಪ ಆ ಕಂಫರ್ಟ್ ನಾನು ನೋಡ್ಕೋತೀನಿ ನಾನು.